ಕನ್ನಡ ರಾಜ್ಯ ಹರಮಾಣವನ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಹೆಸರು ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯವನ್ನು ಕೇವಲ ಆಳಲಿಲ್ಲ, ಅದನ್ನೊಂದು ಅದ್ಭುತ ಲೋಕವನ್ನಾಗಿ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ತನ್ನ ಆತ್ಮಚರಿತ್ರೆಯಲ್ಲಿ ಕೃಷ್ಣದೇವರಾಯನನ್ನು ಹಿಂದೂಸ್ತಾನದ ಅತ್ಯಂತ ಶ್ರೇಷ್ಠ ಅರಸ ಎಂದು ಕರೆದಿದ್ದಾನೆ. ಇವರು ವಿಜಯನಗರ ಸಾಮ್ರಾಜ್ಯದ ತುಳು ಸಂತತಿಯ ಪ್ರಸಿದ್ಧ ನರಸನಾಯಕ ಮತ್ತು ನಾಗಲಾಂಬಿಕೆ ಮಗನಾಗಿ ಬೆಳೆದು ಬಂದರು. ಕ್ರಿಸ್ತಶಕ 1509ರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಕೃಷ್ಣದೇವರಾಯ ವಿಜಯನಗರ ಸಿಂಹಾಸನ ಏರಿದ. ಆ ಸಮಯದಲ್ಲಿ ಸಾಮ್ರಾಜ್ಯವು ಅನೇಕ ಶತ್ರುಗಳಿಂದ ಸುತ್ತುವರಿದಿತ್ತು. ಉತ್ತರದಲ್ಲಿ ಬಹುಮನಿ ಸುಲ್ತಾನರಿದ್ದರು. ಆಗ ಅವರ ಸಾಮ್ರಾಜ್ಯ ಒಡೆದು 5 ಭಾಗವಾಗಿತ್ತು ಮತ್ತು ಒಡಿಸ್ಸಾದ ಗಜಪತಿಗಳು ವಿಜಯನಗರದ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸುತ್ತಿದ್ದರು. ಆಂತರಿಕವಾಗಿ ಮತ್ತೂರಿನ ಪಾಳೆಗಾರರ ದಂಗೆಗಳು ಸಾಮಾನ್ಯವಾಗಿದ್ದವು. ಈ ಸಂದರ್ಭ ಕೃಷ್ಣದೇವರಾಯನ ಚಾಣಾಕ್ಷತೆ ಮತ್ತು ಶೌರ್ಯವನ್ನು ಪರೀಕ್ಷಿಸುವ ಸಮಯವಾಗಿತ್ತು. ಸಿಂಹಾಸನವನ್ನು ಏರಿದ ಕೂಡಲೇ ಮೊದಲು ಆಂತರಿಕ ಶತ್ರುಗಳನ್ನು ಮಟ್ಟ ಹಾಕಿದರು. ಕಾವೇರಿ ನದಿ ತೀರದ ಒಮ್ಮತ್ತೂರಿನ ಪಾಳೆಗಾರರನ್ನು ಸೋಲಿಸಿ ಶಿವನ ಸಮುದ್ರದ ಕೋಟೆಯನ್ನು ವಶಪಡಿಸಿಕೊಂಡರು. ರಾಯರು ಒಡಿಸ್ಸಾದ ಗಜಪತಿ ಪ್ರತಾಪರುದ್ರದೇವನ ಯುದ್ಧ ಸಾರಿ ಎತ್ತರ ಪ್ರದೇಶದಲ್ಲಿದ್ದ ಉದಯಗಿರಿ ಕೋಟೆಯನ್ನು ತಂತ್ರಜ್ಞಾನವನ್ನು ಬಳಸಿಕೊಂಡು ವಶಪಡಿಸಿಕೊಂಡರು. ಸಾಧಿಸಿದ ಬಳಿಕ ಪ್ರತಾಪರುದ್ರದೇವನ ಮಗಳಾದ ಜಗನ್ಮೋಹಿನಿಯನ್ನು ಮದುವೆಯಾದ. ಬಿಜಾಪುರದ ಸುಲ್ತಾನನಾದ ಯೂಸುಫ್ ಆದಿಲ್ ಶಾ ಮತ್ತು ಬಹುಮನಿಯ ಸುಲ್ತಾನನಾದ ಮೊಹಮ್ಮದ್ ಶಾ ಇಬ್ಬರು ಒಟ್ಟಾಗಿ ರಾಯರ ಮೇಲೆ ಯುದ್ಧ ಸಾರಿದರು. ಆದರೆ ರಾಯರು ಅವರನ್ನು ಸೋಲಿಸಿದರು. 1520ರಲ್ಲಿ ನಡೆದ ರಾಯಚೂರು ಕದನ ಕೃಷ್ಣದೇವರಾಯನ ಜೀವನದ ಅತ್ಯಂತ ರೋಚಕ ಯುದ್ಧ. ಬಿಜಾಪುರದ ಆದಿಲ್ ಶಾಹಿ ಮತ್ತು ಕೃಷ್ಣದೇವರಾಯನ ನಡುವೆ ಮೇ 19, 1520 ರಾಯಚೂರಿನಲ್ಲಿ ಆರಂಭವಾಯಿತು. ಆದಿಲ್ ಶಾಹನ ಬಳಿ ಉತ್ತಮ ಪೆರಣೆಗಳು ಇದ್ದವು. ರಾಯರು ಸಹಿತ ಪೋರ್ಚುಗೀಸರಿಂದ ಬಂದೂಕುಗಳನ್ನು ಸಹಾಯ ಪಡೆದರು ಮತ್ತು ಯುದ್ಧದಲ್ಲಿ ದಿಗ್ವಿಜಯ ಸಾಧಿಸಿದರು. ಆದಿಲ್ ಶಾ ಪ್ರಾಣ ಉಳಿಸಿಕೊಳ್ಳಲು ಕೃಷ್ಣಾ ನದಿಯನ್ನು ದಾಟಿ ಓಡಿ ಹೋದರು. ಬಿಜಾಪುರದ ಸೆರೆಮನೆಯಲ್ಲಿದ್ದ ಬಹುಮನಿಯ ಸುಲ್ತಾನನಾದ ಎರಡನೇ ಮೊಹಮ್ಮದ್ ಶಾನನ್ನು ಬಿಡುಗಡೆಗೊಳಿಸಿ ಕಲಬುರ್ಗಿಯ ಸಿಂಹಾಸನದ ಮೇಲೆ ಕೂಡಿಸಿದರು. ಆದ್ದರಿಂದ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಬಿರುದು ಪಡೆದರು. ರಾಯರು ಗೆರಿಲ್ಲಾ ಯುದ್ಧ ತಂತ್ರಗಳಲ್ಲಿ ನಿಪುಣರಾಗಿದ್ದರು. ರಾಯರ ಆಸ್ಥಾನವನ್ನು ಭುವನ ವಿಜಯ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಅಷ್ಟದಿಗ್ಗಜರು ಎಂಬ 8 ಪ್ರಸಿದ್ಧ ಕವಿಗಳಿದ್ದರು. ಅವರುಗಳಲ್ಲಿ ಅಲಾಸಾನಿ ಪದ್ದಣ್ಣ, ನಂದಿ ತಿಮ್ಮಣ್ಣ, ಗುರುಜತಿ, ತೆನಾಲಿ ರಾಮಕೃಷ್ಣ ಪ್ರಮುಖರಾಗಿದ್ದರು. ಕೃಷ್ಣದೇವರಾಯ ಸ್ವತಃ ವಿದ್ವಾಂಸನಾಗಿದ್ದು ಅಮೃತ ಮಲ್ಯದ ಎಂಬ ಕೃತಿ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ನಾಟಕ ಬರೆದರು. ಹಂಪಿಯ ಪ್ರಸಿದ್ಧ ವಿಜಯ ವಿಠಲ ದೇವಾಲಯ, ಕೃಷ್ಣ ದೇವಾಲಯ ಮತ್ತು ಬಾಲಕೃಷ್ಣ ವಿಗ್ರಹ ಇವರ ಕಾಲದಲ್ಲೇ ನಿರ್ಮಾಣವಾಯಿತು. ರಾಯರು ತಮ್ಮ ತಾಯಿ ನಾಗಲಾದೇವಿ ನೆನಪಿಗಾಗಿ ನಾಗಲಾಪುರ, ಇಂದಿನ ಹೊಸಪೇಟೆ ನಿರ್ಮಿಸಿದರು. ಕ್ರಿಸ್ತಶಕ 1520ರಲ್ಲಿ ಡೊಮಿಂಗೋ ಪಾಯಸ್ ವಿಜಯನಗರಕ್ಕೆ ಭೇಟಿ ನೀಡಿ ರಾಯರ ಬಗ್ಗೆ ಅದ್ಭುತವಾಗಿ ಬರೆದಿದ್ದಾನೆ. ರಾಜನು ಪ್ರತಿದಿನ ಬೆಳಗ್ಗೆ ಎಣ್ಣೆ ಮಸಾಜ್ ಮಾಡಿಕೊಂಡು ಕುಸ್ತಿ ಆಡುತ್ತಿದ್ದನು ಮತ್ತು ಕುದುರೆ ಸವಾರಿ ಮಾಡುತ್ತಿದ್ದನು. ವಿಜಯನಗರದ ಬೀದಿಗಳಲ್ಲಿ ಮುತ್ತು, ರತ್ನ, ವಜ್ರಗಳನ್ನು ಒಡೆದು ತೂಗಿ ಮಾರಾಟ ಮಾಡುತ್ತಿದ್ದರು. ರೋಮನ್ ನಗರಕ್ಕಿಂತಲೂ ಹಂಪಿ ದೊಡ್ಡದಾಗಿತ್ತು ಮತ್ತು ಶ್ರೀಮಂತವಾಗಿತ್ತು ಎಂದು ಇತಿಹಾಸ ಹೇಳುತ್ತದೆ. ರಾಯರು ರೈತರಿಗೆ ಅನುಕೂಲವಾಗಲು ದೊಡ್ಡ ಕೆರೆಗಳು ಮತ್ತು ಕಾಲುವೆಗಳನ್ನು ನಿರ್ಮಿಸಿದರು. ಕೃಷ್ಣದೇವರಾಯರ ಕೊನೆಯ ದಿನಗಳು ದುಃಖಕರವಾಗಿದ್ದವು. ಅದಕ್ಕೆ ಮುಖ್ಯ ಕಾರಣ ಅವರ ಮಗನಾದ ತಿರುಮಲರಾಯನ ಅಕಾಲಿಕ ಮರಣದಿಂದ ರಾಯರು ಮಾನಸಿಕವಾಗಿ ಕುಗ್ಗಿಹೋದರು. 1529ರಲ್ಲಿ ಶ್ರೀಕೃಷ್ಣದೇವರಾಯ ವಿಧಿವಶರಾದರು. ರಾಯರ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದರು. ಶ್ರೀಕೃಷ್ಣದೇವರಾಯರಿಗಿದ್ದ ಪ್ರಮುಖ ಬಿರುದುಗಳು: ಕನ್ನಡ ರಾಜ್ಯ ರಮಾರಮಣ, 3 ರಾಯರ ಗಂಡ, ಆಂಧ್ರ ಬೊಜ್ಜ. ಒಬ್ಬ ರಾಜ ಹೇಗಿರಬೇಕು ಎಂದರೆ ಶ್ರೀಕೃಷ್ಣದೇವರಾಯಂತಿರಬೇಕು ಎಂದು ಇತಿಹಾಸಕಾರರು ಹೇಳುತ್ತಾರೆ. ದಕ್ಷಿಣ ಭಾರತದ ಹಿಂದೂ ಸಾಮ್ರಾಜ್ಯವನ್ನು ರಕ್ಷಿಸಿ ಕಲೆ ಮತ್ತು ಸಂಸ್ಕೃತಿಯನ್ನು ಬೆಳೆಸಿದ ಕೀರ್ತಿ ಕೃಷ್ಣದೇವರಾಯರಿಗೆ ಸಲ್ಲುತ್ತದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.